ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೇಜಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಮೊದಲ ಲಾಂಗ್ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡ್ಕೊಂಡು ತಿಂಡಿ ತಿಂದೆ. ತಿಂಡಿಗೆ ಇವತ್ತು ಉಪ್ಪಿಟ್ಟು ಮತ್ತು ಮೊಸರನ್ನ ಮಾಡಿದ್ರು. ತಿಂಡಿ ತಿಂದ್ಕೊಂಡು ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಕ್ಲೀನಿಂಗ್ ಎಲ್ಲ ಮುಗಿಸಾದ್ಮೇಲೆ ಹಾಗೆ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಈ ಫೇಸ್ ಪ್ಯಾಕ್ಗೆ ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹೆಸರಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಹಾಗೆ ಅರಿಶಿನ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಪೌಡರ್ ಥರ ಇಟ್ಕೊಂಡಿದ್ದೆ. ಸೊ ಅದು 1 ಸ್ಪೂನ್ ಹಾಕ್ಕೊಂಡು 2 ಸ್ಪೂನ್ ಹಾಲು, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಓ ಗಾಡ್, ನಿಜವಾಗ್ಲೂ ಇದರಲ್ಲಿ ನಾನಂತೂ ನನ್ನನ್ನೇ ನೋಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಲಿಪ್ಸ್ ಆ್ಯಂಡ್ ನೆಕ್ ಪಾರ್ಟ್ನ ಮರಿಬೇಡಿ. ಸೊ ಅದಾದಮೇಲೆ ಹಾಗೆ ಸ್ವಲ್ಪ ಬಾಡಿಗೆ ಆಯಿಲ್ ಮಸಾಜ್ ಕೊಡೋಣ ಅಂತ 1 ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಸ್ಪೂನ್ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಒಂದು 10ರಿಂದ 12 ಬೇವಿನ ಸೊಪ್ಪಿನ ಎಲೆ. ಇನ್ ಕೇಸ್ ನಿಮ್ಮ ಹತ್ರ ಬೇವಿನ ಸೊಪ್ಪಿನ ಪೌಡರ್ ಏನಾದ್ರು ಇದೆ ಅಂತಂದರೆ ಅದನ್ನೇ ಹಾಕೋಬೋದು. ನೀವು ಬೇಕಿದ್ದರೆ ಆಲ್ಮಂಡ್ ಆಯಿಲ್ ಇದ್ದರೆ ಆಲ್ಮಂಡ್ ಆಯಿಲ್ನೂ ಹಾಕೋಬೋದು. ಸೊ ಇದನ್ನು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ಆಯಿತು. ಸೊ ಈ ಥರ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಆದರೂ ನಾವು ಮಾಡಬೇಕು. ಒಂದು ಅರ್ಧದಿಂದ 3/4 ಗಂಟೆ ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಆಯಿತು. ಈ ಥರ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸಿಂಗ್ ಆ್ಯಂಡ್ ರಿಫ್ರೆಶಿಂಗ್ ಫೀಲ್ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸೊ ಫ್ರೆಶ್ ಅಪ್ ಆಗಿ ಸ್ವಲ್ಪ ಯೂಟ್ಯೂಬ್ದು ಸ್ಕ್ರಿಪ್ಟಿಂಗ್ ಎಲ್ಲ ಮಾಡೋದಿತ್ತು. ಸೊ ಸ್ಕ್ರಿಪ್ಟಿಂಗ್ ಮುಗಿಸ್ಕೊತಾ ಇದ್ದೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಕೂತ್ಕೊಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ಸುಮ್ಮನೆ ಮಧ್ಯಾಹ್ನ ನಿದ್ದೆ ಮಾಡೋದಕ್ಕಿಂತ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಕ್ರೋಶೆ ಹಾಕೋದನ್ನ ನೋಡಿದೆ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾಯಿದ್ದೆ. ಫಸ್ಟು ಚೈನ್ ಹಾಕೋದನ್ನ ಕಲ್ತ್ಕೊಂಡೆ. ಅದಾದಮೇಲೆ ಏನೋ ಒಂದು ಹಾಕೋಣ ಅಂತ ಟ್ರೈ ಮಾಡಿದೆ. ಅದಾದಮೇಲೆ ಕಟ್ ಮಾಡಿರೋ ಟೊಮ್ಯಾಟೊ ಹಣ್ಣಿಗೆ ಸಕ್ಕರೆ ಹಾಕಿ ತಿಂದರೆ ಅದ್ರ ಮಜಾನೇ ಬೇರೆ. ಇದು ನನ್ನ ಫೇವ್ರೇಟ್ ಆ್ಯಂಡ್ ಈಸಿಯೆಸ್ಟ್ ಸ್ನ್ಯಾಕ್ಸ್. ನಿಮಗೆ ಸಕ್ಕರೆ ಬೇಡ ಅಂತ ಅಂದರೆ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಯಿತಾ? ಅದಾದಮೇಲೆ ಸಂಜೆ ನಾನು ಮತ್ತು ನಮ್ಮ ತಾತ ಇಬ್ಬರು ತೋಟಕ್ಕೆ ಹೋಗಿದ್ವಿ. ಮಿಸ್ ಮೈ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ.